ಜಸ್ಟ್ ಇನ್ನೇನು 4 to 5 ಕಿಲೋಮೀಟರ್ಸ್ ಇದೆ ಹಳ್ಳಿ ಒಳಗೆ ಇರೋದು. ಸೊ ಚೆನ್ನಾಗಿ ಅನಿಸುತ್ತೆ ಒಂಥರ ಹಳ್ಳಿ ಒಳಗೆ ಬರೋಕ್ಕೆ. ರೈಟ್ ಆಲ್ಮೋಸ್ಟ್ ರಶ್ ಇದೆ ನೋಡಿ, ಎಷ್ಟು ಕಾರ್ಗಳು ನಿಂತಿದೆ. ಫೈನಲಿ ವಿ ರೀಚ್ಡ್ ಟೆಂಪಲ್ ಹತ್ರ ರೀಚ್ ಆದ್ವಿ. ಏನೋ ಜಾತ್ರೆ ನಡೆದಿತ್ತಂತೆ ರೀಸೆಂಟಾಗಿ, ಸೊ ದಟ್ ನೋಡಿ ಎಷ್ಟು ರಶ್ ಇದೆ ಅಂತ ನೀವೇ ನೋಡ್ಬೋದು. ತುಂಬಾ ರಶ್ ಇದೆ. ನಮ್ಮ ಅಪ್ಪಾಜಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಕಾರ್ ಪಾರ್ಕಿಂಗ್ ಮಾಡಿ ನಡಿ ಟೆಂಪಲ್ಗೆ ಹೋಗೋಣ, ತೋರಿಸ್ತೀನಿ ಈಗ. ನೋಡಿ ಟೆಂಪಲ್ ಬಂದ್ವಿ ಆಲ್ರೆಡಿ. ನಮ್ಮ ಚನ್ನರಾಯಪಟ್ಟಣದಿಂದ 60 ಕಿಲೋಮೀಟರ್ಸ್ ಆಗುತ್ತಂತೆ. ಇದು ವಯಾ ಮೈಸೂರಿಗೆ ಹೋಗ್ಬೇಕಾದ್ರೆ KR ಪೇಟೆ ಮತ್ತು ಕಿಕ್ಕೇರಿ ರೋಡ್ ಇದೆ. ಸೊ ಆ ರೋಡಿಂದ ಬಂದರೆ ಟೆಂಪಲ್ ಸಿಗುತ್ತೆ ನಮ್ಗೆ. ರೋಡಲ್ಲಿ ಬೋರ್ಡ್ಸ್ ಕೂಡ ಹಾಕಿದ್ದಾರೆ, ಸೊ ಗೊತ್ತಾಗುತ್ತೆ, ಏನು ಕನ್ಫ್ಯೂಷನ್ ಆಗಲ್ಲ. ರೀಸೆಂಟಾಗಿ ಜಾತ್ರೆ ನಡೀತು ಅಂತ, ಸೊ ದಟ್ ರಶ್ ಇದೆ. ಸೊ ಸ್ಟಿಲ್ ಇದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಜಾಸ್ತಿ ಫುಲ್ ಕನ್ಸ್ಟ್ರಕ್ಟ್ ಆಗಿಲ್ಲ. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿದು ಮಣ್ಣು ಅಥವಾ ಇಟ್ಟಿಗೆ ಏನಾದ್ರು ತೊಗೊಂಡು ನಾವು ಪೂಜೆ ಮಾಡಿಸ್ಕೊಂಡು ಅದನ್ನ ಮನೆಗೆ ತೊಗೊಂಡೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ನಮ್ಮಮ್ಮ ಇವಾಗ ನೋಡಿ ಇಲ್ಲಿದು ಮಣ್ಣು ತೊಗೊಂಡು ಪೂಜೆ ಮಾಡಿಸ್ತಾರಂತೆ. ಇವಾಗ ನೋಡೋಣ. ಸೊ ಆ ಮಣ್ಣನ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ಪ್ರದಕ್ಷಿಣೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5:30 ಆಗಿದೆ ಇವಾಗ. ತುಂಬ ರಶ್ ಇತ್ತು ಟೆಂಪಲ್ಲು, ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಆ ಕ್ಯೂಯಿಂದ ಬರೋ ಅಷ್ಟೊತ್ತಿಗೆ ತುಂಬ ಹಿಂಸೆ ಆಗೋಯ್ತು, ಅಷ್ಟು ರಶ್ ಇತ್ತು. ಇವತ್ತು ಸಂಡೇ ಇರೋದ್ರಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಸ್ಮಾಲ್ ವ್ಲಾಗ್ ಥರ ಮಾಡಿದ್ದೀನಿ ಇವತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.